ಪಹಲ್ಗಾಮ್ ಉಗ್ರ ಕೃತ್ಯ, ಉಗ್ರ ನರಮೇಧ ಈ ಪ್ರಕರಣದ ತನಿಖೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಎನ್ಐಎಗೆ ವಹಿಸಿದೆ. ಅವರು ಈಗಾಗಲೇ FIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೇ ವೇಳೆ ಅವರು ಕರ್ನಾಟಕಕ್ಕೆ ಕೂಡ ಬರ್ತಾರೆ ಅಂತಕ್ಕಂಥದ್ದು. ಯಾಕೆಂದರೆ ಕರ್ನಾಟಕದ 3 ಜನ ಮೃತಪಟ್ಟಿದ್ದರು. ಕರ್ನಾಟಕ ಮೂಲದವರು, ಅಂದರೆ ಬೆಂಗಳೂರು ಮೂಲದವರು ಇಬ್ಬರು, ಶಿವಮೊಗ್ಗದ ಮೂಲದವರು. ಅವರ ಕುಟುಂಬಸ್ಥರ ಸಮ್ಮುಖದಲ್ಲೇ ಅವರನ್ನು ಹೊಡೆದು ಉರುಳಿಸಲಾಗಿತ್ತು. ಇವರಿಂದ ಮಾಹಿತಿಯನ್ನು ಪಡಿಬೇಕಲ್ಲ. ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್, ಮಂಜುನಾಥ್ ಮೃತಪಟ್ಟಿದ್ದರು. ಸೊ ಮೃತರ ಕುಟುಂಬಸ್ಥರನ್ನ ವಿಚಾರಣೆ ನಡೆಸ್ತಾರೆ NIA ಅವರು. ಉಗ್ರರ ಚಹರೆಯನ್ನು ಮುಂದಿಟ್ಟು ಮಾಹಿತಿಯನ್ನು ಕೇಳಲಿದ್ದಾರೆ NIA ಅವರು ಅಂತಕ್ಕಂಥದ್ದು ಗೊತ್ತಾಗಿದೆ. ಉಗ್ರ ದಾಳಿಯನ್ನು ಕಣ್ಣಾರೆ ಕಂಡಿದ್ದಾರೆ ಕುಟುಂಬಸ್ಥರು, ಅಂದರೆ ಮಂಜುನಾಥ್ ಕುಟುಂಬಸ್ಥರು, ಭರತ್ ಭೂಷಣ್ ಕುಟುಂಬಸ್ಥರು ಎಲ್ಲರೂ ಕೂಡ. ಹೀಗಾಗಿ ಉಗ್ರರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತೆ NIA ಟೀಮ್ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನರರಾಕ್ಷಸರ ಅಟ್ಟಹಾಸದ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರ್ತಕ್ಕಂಥ NIA ಕರ್ನಾಟಕಕ್ಕೂ ಕೂಡ ಆಗಮಿಸಿ ಕರ್ನಾಟಕದಲ್ಲಿ ಅವರ ಕುಟುಂಬಸ್ಥರು, ಮಂಜುನಾಥ್, ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಕುಟುಂಬಸ್ಥರು, ಭರತ್ ಭೂಷಣ್ ಕುಟುಂಬಸ್ಥರು, ಇವರ ಮಾಹಿತಿ, ಇವರಿಂದ ಕೆಲವು ರೇಖಾಚಿತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಕೆಲವು ಕಡೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ತನಿಖೆ ಆಗಬೇಕಲ್ಲ, ಮಾಹಿತಿ ಪಡ್ಕೋಬೇಕಲ್ಲ. ಹಾಗಾಗಿ NIA ಟೀಮ್, 2 NIA ಟೀಮ್ ಕರ್ನಾಟಕಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಬಹುತೇಕ 26 ಜನ ಮೃತಪಟ್ಟಿದ್ದಾರೆ. 26 ಜನರಲ್ಲಿ ಎಲ್ಲರ ಕುಟುಂಬಗಳಿಗೂ ಕೂಡ ಇವರು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡಿತಕ್ಕಂಥ ಸಾಧ್ಯತೆ ಇದೆ. ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್, ಅಂದರೆ ತನಿಖೆಯ ಒಂದು ಭಾಗವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇವಾಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಟ್ ಅದು ಯಾವಾಗ ಬರ್ತಾರೆ, ಏನು ಎತ್ತ ಅಂತಕ್ಕಂಥದ್ದು ನೋಡೋಣ. ಈಗ ಆ ಮಾಹಿತಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ NIA ಟೀಮ್ ಯಾವಾಗ ಕರ್ನಾಟಕಕ್ಕೆ ಆಗಮನವಾಗುತ್ತೆ, ಜೊತೆಗೆ ಅವರು ಈ ತನಿಖೆಯ ಭಾಗವಾಗಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬಹುದು ಅಂತಂದ್ಬಿಟ್ಟು. ಅರವಿಂದ್, ಪಹಲ್ಗಾಮ್ನಲ್ಲಿ ನಡೆದ ನರರಾಕ್ಷಸರ ಅಟ್ಟಹಾಸ ಪ್ರಕರಣ ಸಂಬಂಧ ಈಗಾಗಲೇ NIA ಅಧಿಕೃತವಾಗಿ ತನಿಖೆಯನ್ನ ಆರಂಭಿಸಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಅವತ್ತು ಪ್ರತ್ಯಕ್ಷವಾಗಿ ಕಂಡಂತವರು, ಅದ್ರ ಜೊತೆಗೆ ಯಾರು ಈಗಾಗಲೇ ತಮ್ಮ ಕುಟುಂಬಸ್ಥರನ್ನ, ಪತಿಯರನ್ನ ಕಳ್ಕೊಂಡಂತಹ ಆ ಪತ್ನಿಯರ ಹೇಳಿಕೆಯನ್ನ ಸಹ ದಾಖಲು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಹೀಗಾಗಿಯೇ ಇವತ್ತು NIA ಟೀಮ್ ಬೆಂಗಳೂರಿನ ಭರತ್ ಭೂಷಣ್ ಅವರ ಮನೆ, ಹಾಗೆ ಶಿವಮೊಗ್ಗದ ಮಂಜುನಾಥ್ ಅವರ ಮನೆಗೆ ಭೇಟಿ ಕೊಟ್ಟು ಆ ಇಬ್ಬರು ಪತ್ನಿಯರ ಮುಖಾಂತರ ಒಂದಷ್ಟು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಿದ್ದಾರೆ. ಘಟನೆ ನಡೆದಂತಹ ಸಂದರ್ಭ, ಅವರ ಹೇಳಿಕೆಗಳು, ಉಗ್ರರು ಯಾವ ಭಾಷೆಯಲ್ಲಿ ಮಾತನಾಡ್ತಿದ್ರು, ಏನ್ ಮಾತನಾಡಿದ್ರು, ಹೀಗೆ ಹಲವಾರು ಆಯಾಮಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಇವರಿಂದ ಉತ್ತರವನ್ನ ಪಡೆದುಕೊಂಡು ಆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಮುಂದೆ ತನಿಖಾ ಕಾಲಘಟ್ಟದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಇವರ ಹೇಳಿಕೆಗಳು ಸಹ ಪ್ರಾಮುಖ್ಯವಾಗುತ್ತೆ. ಹೀಗಾಗಿ ಮೊದಲು ಆರಂಭದಲ್ಲಿ ಈಗಾಗಲೇ ಆ ಉಗ್ರರನ್ನ ಪತ್ತೆ ಮಾಡಬೇಕು. ಹೀಗಾಗಿ ಅದಕ್ಕಾಗಿ ಶ್ರಮಿಸುವ ಕೆಲಸವನ್ನ ಕೂಡ ಮಾಡಬೇಕು. ಹೀಗಾಗಿ ಆ ರೇಖಾಚಿತ್ರಗಳನ್ನ ತೋರಿಸ್ತಕ್ಕಂತಹದ್ದು, ಮತ್ತೆ ಅಲ್ಲಿನ ಒಂದಷ್ಟು ಆ ಪಹಲ್ಗಾಮ್ನ ಸ್ಥಳೀಯರು ಯಾರಿದ್ದಾರೆ ಅವರ ಹೇಳಿಕೆಗಳು, ಈ ಎಲ್ಲವೂ ಕೂಡ ಪ್ರಮುಖವಾಗುತ್ತೆ. ಹೀಗಾಗಿ ಬೆಂಗಳೂರಿನ NIA ಟೀಮ್ ಈ ಇಬ್ಬರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ NIA ಅವರ ಬೆಂಗಳೂರು ವಿಭಾಗದ ಅಧಿಕಾರಿಗಳು ಈಗ ಇವರಿಬ್ಬರ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ.